ಹಾಯ್ ಎಲ್ಲರಿಗೆ ಕೂಡ ಇದು ಸಂಡೇ ವ್ಲಾಗ್. ಹಾಗೆ ಯಜಮಾನರು ಮಟನ್ ತಂದಿದ್ದಾರೆ. ನನ್ನ ಅಪ್ಪನಿಗೆ ಮಟನ್ ಅಂತ ಹೇಳಿದರೆ ತುಂಬ ಇಷ್ಟ. ಹಾಗೆ ನಾವು ಮನೆಯಲ್ಲಿ ಮಟನ್ ಜಾಸ್ತಿ ಮಾಡೋದೇ ಇಲ್ಲ. ಹಾಗೆ ಅವರಿಗೆ ಇಷ್ಟ ಅಂತ ನಾನು ಹೇಳಿದೆ ಯಜಮಾನ್ರ ಹತ್ರ ತರ್ತೀರಾ ಮಟನ್ ಅಂತ. ಹಾಗೆ ಅವ್ರು ತಂದರು. ಹಾಗೆ ಅವರು ಹೇಳಿದ್ದು ಸ್ವಲ್ಪ ಸೂಪ್ ಮಾಡುವ ಅಂತ. ಹಾಗೆ ನಾನು ಸುಕ್ಕ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ನನ್ನ ಯಜಮಾನರಿಗೆ ಮಟನ್ ಇಷ್ಟ, ನನಗೆ ಅಷ್ಟೇನು ಇಷ್ಟ ಅಲ್ಲ. ಮತ್ತು ಅದರ ರೇಟ್ ನೋಡುವಾಗ ಮತ್ತೆ ಸಹ ಇಷ್ಟ ಆಗೋದಿಲ್ಲ. ಆದರೂ ಇವತ್ತು ಅಪ್ಪನಿಗೋಸ್ಕರ ತಂದಿದ್ದೇವೆ. ನನ್ನ ಯಜಮಾನರಿಗೆ ಏನಾದರೂ ಇಷ್ಟದ ರೆಸಿಪಿ ಎಲ್ಲ ಇದ್ದರೆ ಒಮ್ಮೊಮ್ಮೆ ಕಿಚನ್ ಕಡೆಗೆ ಬರ್ತಾರೆ, ನಾನು ಮಾಡ್ತೇನೆ ಅಂತ. ಹಾಗೆ ಇವತ್ತು ಸೂಪ್ ಮಾಡುವ ಅಂತ ಆಯಿತು. ಮಟನ್ ಸೂಪ್ ಒಳ್ಳೇದಿಲ್ಲದಿದ್ದರೆ ಹೆಲ್ತಿಗೆ ಕೂಡ. ಹಾಗೆ ಸೂಪ್ ಮಾಡ್ತಾ ಇದ್ದಾರೆ ಅವರು. ಬಿಸಿ ಬಿಸಿ ಮಟನ್ ಸೂಪ್ అయితే నెయ్యి లక్కుతుంది అలా కొద్ది ಬೆಚ್ಚ ಬತ್ತರಿಲ್ವಾ? 6 ರೂಪಾಯಿ ಬೆಚ್ಚ ಆಗ್ತಾರಿಲ್ವಾ? ಪ್ಲೇಟ್ ದೊಡ್ಡ ಒಂದು ಪ್ಲೇಟ್ ಕೊರಕು ಶಾಡಿ ಬರ್ತಾರ ಅಡಿಗೊತ್ತೇನೆ ಮೇಲ್ ವಾಟ್ರ್ ಹೊಡಿಸಿ ಅವರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಬೆಚ್ಚಂಡು ನಿಕ್ಕು ಪೊಡ್ಚಿ ಬಣ್ಣೆ ದೈ ನಿಕ್ಕು ದೀತಿದ್ದೇನೆ ಬುಕ್ಕ ಪಾಡು. ದೇತೋಣ ಹೆಂಗೆ ಉಂಡೆ ಇಟ್ಟು ಏನು ಏನೇ ಕೊತ್ತಂಬರಿ ಸೊಪ್ಪು ಇಷ್ಟೇಜ್ ಇದು ಪೊಡ್ಚಿ ಬಣ್ಣು ಇದು ಇಷ್ಟನಾ? ಪಾಡ್ಲೆ ಅಮ್ಮ ನೆಟ್ಟಿಡ್ಲಮ್ಮ. ಪಪ್ಪಗೆ ಇಷ್ಟನಾ ಕೊತ್ತಂಬರಿ ಸೊಪ್ಪು? ಬರೋ ಅಜ್ಜ ಗೊಂಜಿ ಅಜ್ಜ ನೆಟ್ಟು ಕೊರ್ಕ ಒಂದು ಆ ಪಪ್ಪ ಕೊರಡ ಅವ್ನ ಪಪ್ಪ ಕೊರ್ಪೆ ಅಜ್ಜ ಊಟ ಮಟನ್ ಸೂಪ್ ಸಮ ಖುಷಿ ಟೇಸ್ಟ್ ಇದೆಯಾ? ಮಟನ್ ನಾನು ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೇನೆ. ಬೇಯಲಿಕ್ಕೆ ಇಡುವಾಗ ಸ್ವಲ್ಪ ಉಪ್ಪು, ಮೆಣಸಿನ ಪೌಡ್ರು, ಸ್ವಲ್ಪ ಪೆಪ್ಪರ್ ಪೌಡ್ರ್, ಸ್ವಲ್ಪ ಈರುಳ್ಳಿ ಕೂಡ ಹಾಕಿ ಬೇಯಿಸಿದ್ದೇನೆ. ಒಳ್ಳೆ ಒಂಥರ ಟೇಸ್ಟ್ ಇದೆ. ಹೀಗೆ ತಿನ್ನಲಿಕ್ಕೆ ಕೂಡ ಟೇಸ್ಟ್ ಆಗ್ತಾ ಉಂಟು. ಇನ್ನು ನಾನು ಚಿಕನ್ ಸುಕ್ಕದ ಥರ ಮಾಡ್ತೇನೆ. ಮಟನ್ ಸುಕ್ಕ ರೆಡಿ ಆಯಿತು. ಸುಕ್ಕ ನೋಡುವಾಗಲೇ ಅಷ್ಟೇ ಟೇಸ್ಟ್ ಆಗಿದೆ, ಸೂಪರಾಗಿದೆ. ಮಣಸು ಮಾಡ್ಕನಮ್ಮ. ನನ್ನ ಅಪ್ಪನಿಗೋಸ್ಕರ ನಾನು ಮಟನ್ ತರಲಿಕ್ಕೆ ಹೇಳಿದ್ದು. ನನ್ನ ಅಪ್ಪನಿಗೆ ತುಂಬ ಇಷ್ಟ. ಹಾಗೆ ನನಗೆ ಆಸೆ ಇತ್ತು ಅಪ್ಪನಿಗೆ ಒಂದು ಮಟನ್ ಪದಾರ್ಥ ಮಾಡಿ ತಿನ್ನಿಸ್ಬೇಕು ಅಂತ. ನಾವು ಮಟನ್ ಹಾಗೆ ಮಾಡೋದಿಲ್ಲ. ಅಪ್ಪನಿಗೆ ಒಂದು ಇಷ್ಟ ಅದು ಮಾಡಿಕೊಡುವ ಅಂತ ಆಯ್ತು ನನಗೆ. ನನ್ನ ಮಟನ್ ಪದಾರ್ಥ ಹೇಗೆ ಆಗಿದೆ ಅಂತ ಮಾಸ್ಟರ್ನು ಬರಲಿಕ್ಕೆ ಹೇಳಿದ್ದು. ಮಾಸ್ಟ್ರಿಗೆ ಮಾಸ್ಟರ್ ಇವಾಗ ರಿಸಲ್ಟ್ ಹೇಳ್ತಾರೆ. ಭಯ ಆಗ್ತಾ ಉಂಟು, ಸ್ವಲ್ಪ ಸ್ವಲ್ಪ ಭಯ ಆಗ್ತಾ ಉಂಟು. ಮಾಸ್ಟರ್ ಪಿರವೇ ಓಡು ಮಾತ್ರ. ಸರ್ ಸರ್ ಹೇಗಂದ ಕಶ್ಮೆಂಚದ್ನ ಯಾಕಂದು ಸಮಿತಿ ಇಲ್ಲಿವರೆಗೆ ಬೇಸರದಲ್ಲಿ ಕೂತ್ಕೊಂಡಿದ್ದ. ಇವಾಗ ವಿಡಿಯೋ ಮಾಡುವಾಗ ನೆಗಾಡ್ಲಿಕ್ಕೆ ಬರ್ತದೆ ಅವನಿಗೆ. ಯಾಕೆ ಗೊತ್ತುಂಟು, ಅವನಿಗೆ ಇವತ್ತು ಸ್ಕೂಲಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಅಮ್ಮ ಇದ್ದಾರಲ್ವ ಹಾಗೆ. ಇಲ್ಲದಿದ್ದರೆ ಖುಷಿಯಲ್ಲಿ ಹೋಗ್ತಾನೆ. ಅಮ್ಮನನ್ನು ನೋಡಿ ಬೇಸರದಲ್ಲಿ ಕೂತ್ಕೊಳ್ಳೋದು ಅಲ್ವಾ ಚಮ್ಮ? ಇಲ್ಲಲ್ಲ ಅಜ್ಜ ಅಜ್ಜಿ ಇರುವುದಾ ಅಕ್ಕ ಉಪ್ಪೇರು ಬೈಯಲ್ಲವೇ. ಇಲ್ಲದಿದ್ದರೆ ಅವನಿಗೆ ಬೇಸರ ಇಲ್ಲ, ಸ್ಕೂಲಿಗೆ ಹೋಗ್ಲಿಕ್ಕೆ ಖುಷಿಯಲ್ಲಿ ಹೋಗ್ತಾನೆ. ಆಂಡು ಖುಷಿ ಬಸ್ವರ್ರ ದೊಡ್ಡ ಹೊರಡು ದೊಡ್ಡ ಒಂದು ಎಕ್ಸಸೈಸ್ ಆಗ ಏ ಕೊಡೆ
ಕೊಡೆ ಬತ್ತೊಂಡ್ಲೆ ಖುಷಿ ಬರ್ಸಾರ್ ನೀನು ಬಣ್ಣ ಬಯ್ಯ ಬಣ್ಣ ಬರ್ಪೇವೆ ಬಯ್ಯ ಬರ್ಪೆ ಅವನಿಗೆ ಬೇಸರ ಆದರೆ ನಾನು ಸಭೆ ಕೊಟ್ಟಿದ್ವಿ ಇಲ್ಲದಿದ್ರೆ ಅಗತ್ಯ ಇಲ್ಲ ಅಲ್ವಾ ದೊಂಬು ಬತ್ತನು ಕೊಡೆ ಬೋಡ ತಾರೀಕು ಬರ್ಲಿಕ್ಕಾಯ್ತು ಹಾಂ ಬೇತೆ ಟೈಪ್ ಇತ್ತು ಅಪ್ಪ ಫ್ರಾಕ್ ಅದೈತೆ ಖುಷಿಗೆ ಹ್ಯಾಪಿ ನೋಡಿ ನಾನು ಗೇಟಿಂದ ಹೊರಗಡೆ ಇದ್ದಾನೆ ಅದಕ್ಕೆ ಅವನು ಮನೆ ಒಳಗಡೆ ಹೋಗ್ತಾ ಇಲ್ಲ ನೋಡಿ ಅಮ್ಮನೊಟ್ಟಿಗೆ ಹೋಗ್ತಾ ಇಲ್ಲ ನೋಡಿ ಅದೇ ವರ್ಪು ఏం పరందే వరకు పూజ పో పూజ ఇల్లడి ఏమన్సరి నేను పోపేన్ అయ్యా ఇక్కే గేట్ పాడినట్టు సీదా వరకు పూజ పిరవు తిరిగి వరకు పోయి ಮತ್ತೆ పోయి ಬರ್ಪೆ పోయి ನಾನು ಬರೋದವ್ರ ಪೂಜಿ ಬಲ ಬಾ ಇವಾಗ ನಾನು ನಂಗೆ ಚಟ್ನಿ ಮಾಡುವಂತಿದ್ದೇನೆ ಮಧ್ಯಾಹ್ನಕ್ಕೆ ನಂಗೆ ಒಣಗಿದೆ ನಂಗೆ ಮೀನು ಚಟ್ನಿ ಸ್ಟಿಕ್ಕರ್ ಹಾಕಿದೆ ಅಮ್ಮನಿಗೆ ಬೇಸರ ಆಗೋದು ಬೇಡ ಅಂತ ಸ್ಟಿಕ್ಕರ್ ಹಾಕೋದಲ್ಲ ಸ್ಟಿಕ್ಕರ್ ಹಾಕಿದ್ದು ಬೀಳ್ತದೆ ಅವಾಗ ಕಮ್ಮಿ ಜನ ಹಾಂ ಹೆಂಗೆ ಕೊಡ್ಸಿ ನಮ್ಮಲ್ಲ ಸ್ಟಿಕ್ಕರ್ ನನಗೆ ದೊಡ್ಡ ಸ್ಟಿಕ್ಕರ್ ಚಂದ ಕಾಣಿಸೋದಿಲ್ಲ ಅಮ್ಮನಿಗೆ ಕೋಲ್ಡ್ ಆಗಿದೆ ಕೋಲ್ಡ್ ಫ್ಯಾನ್ ಹತ್ತು ಪೆಲ್ಕ ಇಂತ ಮೊಬೈಲ್ ನೋಡ್ತಾ ಇದ್ದಾರೆ ಆಯ್ ಬರೇನಪ್ಪ ಕರೆಕ್ಟ್ ಪಪ್ಪ ಕರೆಕ್ಟ್ ಬರೋದನ ಹ್ಯಾಂಡ್ ರೈಟಿಂಗ್ ಹೊಂದುಕ ಹೊಂಡು ನಿನ್ನ ಬುಕ್ಕೊಂಡು ಶೋಕಾಚ ಇಲ್ಲಿ ಸಣ್ಣ ಮಗು ಮಲಗಿದೆ ಸಣ್ಣ ಮಗು ಇಲ್ಲಿ ನ್ಯೂಸ್ ಆಗ್ತಾ ಇದೆ ಸಮಿತಿ ನಾವು ಮಾರ್ಕ್ ನೋಡುದು ಸಮಿತಿ ನಾನು ಇದೆಂಡ ಓಕೆ ಓಕೆ ಸ್ನಾನಲಾಗಿ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೆ ಅಮ್ಮಂದು ಸ್ನಾನ ಆಗಲಿಲ್ಲ ನನ್ನದಾಯಿತು ಮಕ್ಕಳೆಲ್ಲ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ ಸಮಿತಿ ಹೋಮ್ವರ್ಕ್ ಕಂಡೆಪ್ಪು ಲಾಗ್ ಹೊಡಿತಾ ಇದ್ದಾರೆ ಹಾಂ ಮತ್ತೊಂದು ನಾನು ಒಂದು ಬರ್ತ್ಡೇ ವ್ಲಾಗ್ ಮಾಡಿದ್ದಲ್ಲಮ್ಮ ಅದರಲ್ಲಿ ನಿಮಗೆ ಬೇಸರ ಆಗಿಲ್ಲ ಹಾಂ ಇಲ್ಲ ಅಮ್ಮನಿಗೆ ಬೇಸರ ಆಗಲಿಲ್ಲ ಏನಂತ ನಾನು ನನ್ನ ಬರ್ತ್ಡೇ ದಿವಸ ಅಪ್ಪ ಅಮ್ಮನಿಗೆ ನೆನಪಿಲ್ಲ ಅಂತ ಹೇಳಿದ್ದೆ ಅದು ಕೆಲವರಿಗೆ ಫೀಲ್ ಆಗಿರ್ಬೋದು ಯಾಕೆ ಆ ಥರ ಅಪ್ಪ ಅಮ್ಮನನ್ನು ವೀಡಿಯೋಸಲ್ಲಿ ಹೇಳಿದ್ದು ಅಂತ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು ಮತ್ತು ಅವರು ಅದನ್ನು ತಮಾಷೆಯಾಗಿ ತೆಗಿತಾರೆ ಅಂತ ನನಗೆ ಗೊತ್ತಿತ್ತು ಅವರೇನು ಅದನ್ನು ಸೀರಿಯಸ್ ಆಗಿ ತೆಗೆದಿಲ್ಲ ಯಾಕೆಂತ ಹೇಳಿದರೆ ನಾನು ಫೋನಲ್ಲಿ ಸಹ ಆ ಥರ ಮಾತಾಡ್ತೇನೆ ಮತ್ತು ಅವರಿಗೆ ಗೊತ್ತುಂಟು ತಮಾಷೆಯಾಗಿ ಹೇಳೋದು ವೀಡಿಯೋದಲ್ಲಿ ಯಾರಾದರೂ ಬೈತಾರಲ್ವ ಅವರ ಅಪ್ಪ ಅಮ್ಮನನ್ನು ಅಲ್ಲದಿದ್ದರೆ ಆ ಥರ ಮಾತಾಡೋದಿಲ್ಲ ಅಮ್ಮನಿಗೆ ಅದರ ಮೊದಲೇ ಐಕ ದುಂಬು ಏನು ಪಂತದೆ ಇದು ಇರೇ ಬರ್ತಡೆ ನೆನಪಿಜ್ಜದ ಒಡೆಗೆ ಪೋಯರಂಡು ಮಂಡೆ ಇರೋದು ಮುಜೆ ಈಗ ಎಲ್ಲಿಗೆ 23ಕ್ಕೆ ಹೋಗ್ಲಿಕ್ಕೆ ಉಂಟು ನಮ್ಮ ಹೇಳ್ತಾ ಇದ್ರು ಅವಾಗ ಸಹ ನಾನು ಹೇಳಿದೆ ನಮ್ಮ ಹತ್ರ ಮಗಳ ಬರ್ತಡೇ ನೆನಪಿಲ್ಲಲ್ಲ ಅದು ಬರ್ತಡೇ ಬರೋದೇ ಅಮ್ಮನಿಗೆ ನೆನಪಿಲ್ಲ ಇದೆ ಮತ್ತು ಎಲ್ಲರಿಗೆ ಸಹ ಎಲ್ಲ ನೆನಪಿಡ್ಲಿಕ್ಕೆ ಅವರವರದೇ ಜಾಸ್ತಿ ಆಗ್ತದಲ್ಲ ಮತ್ತು ಎಲ್ಲ ನೆನಪಿಡ್ಲಿಕ್ಕೆ ನನಗೆ ಸಹ ನೆನಪಿರೋದಿಲ್ಲ ಯಾರ್ದು ಸಹ ನೆನಪಿರೋದಿಲ್ಲ ನನ್ನ ಗಂಡನಿಗೆ ಸಹ ನೆನಪಿರೋದಿಲ್ಲ ಅವರಿಗೆ ಮಕ್ಕಳು ಇವಾಗ ಹೇಳ್ತಾರೆ ಅಲ್ವಾ ಬರ್ತಡೇ ಮಕ್ಕಳಿಗೆ ಮಾತ್ರ ನೆನಪಿರ್ತದೆ ಅವರು ಅದನ್ನು ಹೇಳ್ತಾ ಇರ್ತಾರೆ ಬರ್ತಡೇ ಬಂತು ಅಂತ ಹಾಗೆ ಅವರಿಗೆ ನೆನಪಿತ್ತು ಈ ಸಲ ಆಯ್ತಮ್ಮ ಬೇಜಾರಾದ ನಿಜದಮ್ಮ ಕೈವೇನ ಕೈ ಮೊಬೈಲ್ ಪತ್ತರಿಗೆ ಇರೋದು ಕೈ ತಿಂಜ ಕೈ ಖುಷಿ ಭಜನೆ ಆಗ್ತಾ ಉಂಟು ಭಜನೆ
ಭಟ್ರು ಇದ್ದಾರೆ ಭಟ್ರು ಇದ್ದಾರಾ? ಭಟ್ರು ಪರ್ದೆ ಕುತ್ತಿ ಆತಗ ಪರ್ದೆ ಕುತ್ತನಟ್ಟಿಗೆ ಅಮ್ಮೆ ಗೊತ್ತಿಲ್ಲ ಅಮ್ಮೆ ಮಣ್ಣ ಅಮ್ಮೆ ಕುತ್ತಿ ಅಮ್ಮೆ ಕುತ್ತ ಐಟೆ ಸೈತಿಲ್ಲ ಬುಕ್ಕ ಅಪ್ಪೆ ಕುತ್ತಿ ಅಜ್ಜ ಅಜ್ಜಿ ಬೇತೆ ಕೊಂಡಿದ್ದೀರಿ ಅಪ್ಪ ಸೀರಿಯಸ್ ನಿಧಾನಕ್ಕೆ ಸರ್ತ ಅಜ್ಜಿ ಅಮ್ಮ ನಿಧಾನ ಡ್ಯಾನ್ಸ್ ಬಂದತ್ತು ನಿಧಾನ ಡ್ಯಾನ್ಸ್ ಬಂದತ್ತದ ಹೊಟ್ಟೆ ತುಂಬಿ ಸಿಡಿ ಮೀನಿನ ಅದ್ಭುತ ಪವರು ಸಿಡಿ ಮೀನಿನಿಂದ ಮೀನಿನ ಊಟ ಮಾಡಿ ನಿದ್ರೆ ಬಂದದಂತೆ ಅಮ್ಮನಿಗೆ ಕುಳ್ಳ ಒಳ್ಳೆ ಎಂಜಾಯ್ ಇದ್ರೆ ಇರ್ಲಿ ನಿಮ್ಮ ಕಲ್ಲಂಡ ಮಲ್ಲಿಸಿಲ್ಲ ತುಕೇನ ಕನ್ನಡಕದಕ್ಕ ವೀಡಿಯೋ ಹೊಸ ಕನ್ನಡಕ ಅವರು ಅದು ಮೊದಲಿದು ಕಟ್ಟಾಯಿತು ಲೈಕ್ ತೋಜುಂಡು ಕನ್ನಡಕ ಮಾತ್ರ ಇಂಚೆ ತುಣ ಬ್ಲ್ಯಾಕ್ ತೋಜುಂಡು ಅದು ಬ್ಲ್ಯಾಕ್ ಅಲ್ಲ ಅದೇ ನೀಲದ ನ್ಯಾವಿ ಬ್ಲೂ ಬ್ಲ್ಯಾಕ್ ಹತ್ತವ ನ್ಯಾವಿ ಬ್ಲೂ ನ್ಯಾವಿ ಬ್ಲೂ ಹಿಂಗೆ ರವಾ ಉಪ್ಪಿಟ್ಟು ಈರಾಗಲೂ ಇಷ್ಟ ಆತ ಪಪ್ಪಾಗ್ಲ ಮಲ್ಲ ಇಷ್ಟ ಆತಪ್ಪ ಪಪ್ಪಾಗ ಇಷ್ಟ ಆತಪ್ಪ ರವಾ ಉಪ್ಪಿಟ್ಟು ಯಾರಿಗೆ ದೊಡ್ಡ ಇಷ್ಟ ಅಲ್ಲ ತಿನ್ಪುಣ ಮೊನ್ನೆ ಮಾಂತನಿಗೆ ತಿನ್ನು ಹಾಂ ತಿಂತೇನಾ ಹಾಗೆ ನಾನು ಆ ವಿಡಿಯೋಸಲ್ಲಿ ಏನಾದರೂ ತಮಾಷೆಯಾಗಿ ಮಾತಾಡಿದರೆ ಅದನ್ನು ತಮಾಷೆಯಾಗಿ ತೆಗೀರಿ, ಸೀರಿಯಸ್ ಆಗಿ ತೆಗಿಲಿಕ್ಕೆ ಹೋಗಬೇಡಿ. ಕೆಲವರು ಅದನ್ನು ಸೀರಿಯಸ್ ಆಗಿ ತೆಗಿಯೋರಿದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಹಾಗೆ ಮಾತಾಡಬಾರ್ದಿತ್ತು, ಹೀಗೆ ಮಾತಾಡಬಾರ್ದಿತ್ತು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಮತ್ತು ನಾನು ನನ್ನ ಅಪ್ಪ ಅಮ್ಮನಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೇನೆ. ಎಲ್ಲರೂ ಕೂಡ ಹಾಗೆ ಅಲ್ವ, ಅವರ ಅಪ್ಪ ಅಮ್ಮನಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಯಾಕೆಂತ ಹೇಳಿದರೆ ಒಂದು ಮಗು ಬೆಳೆದು ದೊಡ್ಡದಾಗಬೇಕಿದ್ರೆ ಮೇನ್ ಕಾರಣ ಅಪ್ಪ ಅಮ್ಮವೇ ಅಲ್ವಾ. ಹಾಗಾಗಿ ಅದು ಗಂಡು ಮಕ್ಕಳಾಗಿರಲಿ ಹೆಣ್ಣು ಮಕ್ಕಳಾಗಿರಲಿ, ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ ಗಂಡು ಮಕ್ಕಳಿಗೆ ಕೂಡ ಅವರ ಅಪ್ಪ ಅಮ್ಮ ತುಂಬ ಮುಖ್ಯ. ಹಾಗಾಗಿ ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡಿ. ನಾನು ಕೂಡ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾ ಇದ್ದೇನೆ ನನ್ನ ಅಪ್ಪ ಅಮ್ಮನಿಗೆ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.